ನಮಸ್ತೆ, ವೆಲ್ಕಮ್ ಟು ಟಾಕೀಸ್ ವಿತ್ ಸಿಂಧು. ಕಾಂತಾರ ಚಾಪ್ಟರ್ 1 2000 ಕ್ರೋರ್ ಮಾಡುತ್ತಾ ಇಲ್ವಾ? ಇದುವರೆಗೆ ಇಂಡಿಯನ್ ಫಿಲ್ಮ್ ಹಿಸ್ಟ್ರಿನಲ್ಲೇ ಬರೀ ಒಂದೇ ಒಂದು ಮೂವಿ ಇದನ್ನ ಅಚೀವ್ ಮಾಡಿದೆ. ಕಾಂತಾರ ಚಾಪ್ಟರ್ 1 ಈ ರೆಕಾರ್ಡ್ ಬ್ರೇಕ್ ಮಾಡಬೇಕಾದ್ರೆ ಏನೆಲ್ಲ ಆಗ್ಬೇಕು? ವಾಟ್ ಆಲ್ ಫ್ಯಾಕ್ಟರ್ಸ್ ಕಮ್ ಇನ್ ಟು ಪ್ಲೇ? ಓಪನಿಂಗ್ ಹೇಗಿರ್ಬೇಕು, ಕಲೆಕ್ಷನ್ ಪಾತ್ ಹೇಗಿರ್ಬೇಕು, ಬೇರೆ ಮೂವೀಸ್ ಏನೆಲ್ಲ ಮಾಡಿತ್ತು, ಆ ಟೈಮಲ್ಲಿ ಏನೆಲ್ಲ ಆಗಿತ್ತು, ರಿಯಲಿಸ್ಟಿಕ್ ಆಗಿ ಕಾಂತಾರ ಚಾಪ್ಟರ್ 1ಗೆ ಇದನ್ನ ಅಚೀವ್ ಮಾಡಕ್ಕಾಗುತ್ತಾ ಇಲ್ವಾ ಅಂತ ನೋಡೋಣ. ಕಾಂತಾರದ ಜರ್ನಿ ನೋಡೋದಾದ್ರೆ ಅದೊಂದು 15 to 20 ಕ್ರೋರ್ಸ್ ಬಜೆಟ್ ಅಲ್ಲಿ ಮಾಡಿದ ಮೂವಿ ಆಗಿತ್ತು. ಅಲ್ಲಿಂದ ಅದು 400+ ಕ್ರೋರ್ಸ್ ಕಲೆಕ್ಟ್ ಮಾಡಿತ್ತು, ಅದನ್ನು ವರ್ಲ್ಡ್ ವೈಡ್. ಸೊ ಅನ್ಡೌಟೆಡ್ಲಿ ಅದೊಂದು ಸೂಪರ್ ಬ್ಲಾಕ್ ಬಸ್ಟರ್ ಸಕ್ಸಸ್ ಆಗಿತ್ತು. ಕಾಂತಾರದ ಮೇನ್ ಸ್ಟ್ರೆಂತ್ ಇದ್ದಿದ್ದೇ ಅದರ ಕಲ್ಚರಲ್ ಅಥೆಂಟಿಸಿಟಿ. ಇದರಿಂದ ಇದು ನಾರ್ತ್ ಇಂಡಿಯಾದ ಎಲ್ಲಾ ಜನರಿಗೆ ಒಂದು ತುಂಬಾ ಹೊಸ ಕಾನ್ಸೆಪ್ಟ್ ತರ ಫೀಲ್ ಆಗಿತ್ತು. ಮತ್ತೆ ಈ ಕಾಂಟೆಂಟ್ ಅನ್ನ ಕಮರ್ಷಿಯಲಿ ಮಾಡೋದ್ರಿಂದ ಇದು ತುಂಬಾ ಜನರಿಗೆ ರೀಚ್ ಆಗೋ ತರನೂ ಆಗಿತ್ತು. ನಿಮ್ಗೆ ನೆನಪಿರ್ಬೋದು, ಕಾಂತಾರ ಮೊದಲಿಗೆ ಬರೀ ಕನ್ನಡದಲ್ಲಷ್ಟೇ ರಿಲೀಸ್ ಆಗಿತ್ತು. ಇದನ್ನ OTT-ಗೋಸ್ಕರ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ ಡಬ್ ಮಾಡಿದ್ರು, ಬಟ್ ರಿಲೀಸ್ ಮಾಡೋ ಪ್ಲಾನ್ ಇರ್ಲಿಲ್ಲ. ಆಮೇಲೆ ಹೈ ಡಿಮಾಂಡ್ ಇಂದಾಗಿ ಇದನ್ನ ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಥಿಯೇಟ್ರಿಕಲ್ ರಿಲೀಸ್ ಮಾಡಿದ್ರು. ಸೊ ಕಾಂತಾರ ಜನರಿಂದಾಗಿ ಆರ್ಗ್ಯಾನಿಕಲಿ ಒಂದು ಪ್ಯಾನ್ ಇಂಡಿಯಾ ಮೂವಿ ಆಗಿತ್ತು. ಈವನ್ ಇನ್ ಟರ್ಮ್ಸ್ ಆಫ್ ಫುಟ್ ಫಾಲ್ಸ್, ಕಾಂತಾರ ಅದರ ಹೋಮ್ ಸ್ಟೇಟ್ ಅಂದ್ರೆ ಕರ್ನಾಟಕದಲ್ಲಿ 1 ಕೋಟಿಗಿಂತನೂ ಜಾಸ್ತಿ ಟಿಕೆಟ್ ಸೆಲ್ ಮಾಡಿತ್ತು. ಇದರಿಂದ ಕಾಂತಾರ ಕರ್ನಾಟಕದಲ್ಲೇ ಹೈಯೆಸ್ಟ್ ಫುಟ್ ಫಾಲ್ ಆಗಿರೋ ಮೂವಿ ಆಯಿತು. ಇನ್ಫ್ಯಾಕ್ಟ್ ಇದು KGF ಚಾಪ್ಟರ್ 1 ಚಾಪ್ಟರ್ 2ನ ಕೂಡ ಸರ್ಪಾಸ್ ಮಾಡಿತ್ತು. ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಇತ್ತು, ಎಸ್ಪೆಷಲಿ ಹಿಂದಿ ಮತ್ತೆ ತೆಲುಗು. ನಂಗೆ ಇನ್ನೂ ನೆನಪಿದೆ, ನಂಗೆ ಕಾಂತಾರ ಮೂವಿಗೆ ಟಿಕೆಟೇ ಸಿಗ್ತಿರ್ಲಿಲ್ಲ. ಒಳ್ಳೆ ರಿವ್ಯೂಸ್ ಬರ್ತಿತ್ತು, ಎಲ್ಲ ಹೋಗಿ ಮೂವಿ ನೋಡ್ತಾ ಇದ್ರು. ಫೈನಲಿ ಒಂದು ಸಿಂಗಲ್ ಸ್ಕ್ರೀನಲ್ಲಿ ಟಿಕೆಟ್ ಸಿಕ್ತು, ಅದು ಒಂದು ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಮೂವಿ ನೋಡೋ ಥರ ಆಗಿತ್ತು. ಸೊ ಅದು ಎಕ್ಸ್ಪೀರಿಯನ್ಸ್ ಇನ್ನೂ ಚೆನ್ನಾಗಿರ್ಲಿ ಅಂತ 2ನೇ ಸಲ ಹೋಗಿ ಮತ್ತೆ ಮೂವಿ ನೋಡಿದ್ದೆ. ಆ್ಯಂಡ್ ಇಟ್ ವಾಸ್ ಟೋಟಲಿ ವರ್ತ್ ಇಟ್. ಸೊ ಪಾಯಿಂಟ್ಗೆ ಬರೋಣ. 2000 ಕ್ರೋರ್ ಕ್ಲಬ್ ಅಲ್ಲಿ ಯಾವ ಮೂವಿ ಇದೆ? ಇವಾಗಲೇ ನಾನು ಹೇಳಿರೋ ತರ ಇಂಡಿಯನ್ ಫಿಲ್ಮ್ ಹಿಸ್ಟ್ರಿನಲ್ಲಿ ಬರೀ ಒಂದೇ ಒಂದು ಮೂವಿ ಇದೆ, ಅದು ದಂಗಲ್. ಈ ಮೂವಿ ವರ್ಲ್ಡ್ ವೈಡ್ 2070+ ಕ್ರೋರ್ಸ್ ಮಾಡಿತ್ತು. ಇದ್ರ ನಂತರ ಒಂದು ಮೂವಿ 2000ಗೆ ಸ್ವಲ್ಪ ಕ್ಲೋಸ್ ಬಂದಿತ್ತು, ಪುಷ್ಪ 2700+ ಕ್ರೋರ್ಸ್ ಮಾಡಿತ್ತು. ದಂಗಲ್ 2000+ ಮಾಡ್ಲಿಕ್ಕೆ ಮೇನ್ ರೀಸನ್ ಅದು ಚೈನಾದಲ್ಲಿ ರಿಲೀಸ್ ಮಾಡಿತ್ತು. ಇದು ಬರೀ ಚೈನಾದಲ್ಲೇ 1300+ ಕ್ರೋರ್ಸ್ ಮಾಡಿತ್ತು, ಅದು ಬರೀ 60+ ಡೇಸ್ ಅಲ್ಲಿ. ಸೊ ಇದ್ರ ವರ್ಲ್ಡ್ ವೈಡ್ ಟೋಟಲ್ ನ 63% ಬರೀ ಚೈನಾ ಮಾರ್ಕೆಟ್ ಇಂದಾನೇ ಬಂದಿತ್ತು. ಇನ್ನು ಪುಷ್ಪ 2 ಬಗ್ಗೆ ನೋಡೋದಾದ್ರೆ ಇದು ಇಂಡಿಯನ್ ಮಾರ್ಕೆಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮ್ ಮಾಡಿತ್ತು. 1200+ ಕ್ರೋರ್ಸ್ ಇಂಡಿಯಾ ಮಾರ್ಕೆಟ್ ಇಂದಾನೇ ಬಂದಿತ್ತು, 500+ ಮಾತ್ರ ಓವರ್ಸೀಸ್ ಇಂದ ಬಂದಿತ್ತು. ಇದ್ರ ಮೇನ್ ಅಬ್ಸರ್ವೇಷನ್ ಏನಂದ್ರೆ ದಂಗಲ್ ಚೈನಾ ಮಾರ್ಕೆಟ್ ಅನ್ನ ಕ್ರ್ಯಾಕ್ ಮಾಡ್ತು, ಪುಷ್ಪ 2 ಇಂಡಿಯಾದಲ್ಲಿ ಅಕ್ರಾಸ್ ಆಲ್ ಲ್ಯಾಂಗ್ವೇಜಸ್ ಒಳ್ಳೆ ಪರ್ಫಾರ್ಮ್ ಮಾಡ್ತು. ಈಗ ಕಾಂತಾರ ಚಾಪ್ಟರ್ 1 2000+ ಮಾಡಬೇಕಾದ್ರೆ ಏನಾಗಬೇಕು ಅಂತ ನೋಡಕ್ಕೆ ನಾವು ಪುಷ್ಪ 2 ಎಕ್ಸಾಂಪಲ್ ತಗೊಳ್ಳೋಣ. ನಾವು ದಂಗಲ್ ಯಾಕೆ ತಗೊಳ್ತಿಲ್ಲ ಅಂದ್ರೆ ದಂಗಲ್ ಚೈನಾದಲ್ಲಿ ರಿಲೀಸ್ ಆಗಿತ್ತು, ಕಾಂತಾರ ಚಾಪ್ಟರ್ 1 ಅಲ್ಲಿ ರಿಲೀಸ್ ಆಗ್ತಾ ಇಲ್ಲ. ಓಕೆ, ಸೊ ಪ್ಯಾನ್ ಇಂಡಿಯಾ ಕಲೆಕ್ಷನ್ ಪ್ಯಾಟರ್ನ್ ಇಂದ ಸ್ಟಾರ್ಟ್ ಮಾಡೋಣ. ಪುಷ್ಪ 2 ಓಪನಿಂಗ್ ಡೇಲೆ 165+ ಕ್ರೋರ್ಸ್ ಮಾಡಿತ್ತು ಅಕ್ರಾಸ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್. ಇದು ಇಂಡಿಯಾದ ಬಿಗ್ಗೆಸ್ಟ್ ಓಪನಿಂಗ್ ಆಗಿತ್ತು. ಇನ್ನು ವೀಕೆಂಡ್ ಅಲ್ಲಿ ಅಂದ್ರೆ ಬರೀ 3 ದಿನದಲ್ಲಿ 600+ ಕ್ರೋರ್ಸ್ ಮಾಡಿತ್ತು. ಈ ಫ್ರಂಟ್ ಲೋಡೆಡ್ ಸ್ಟ್ರಾಟಜಿ ಇವರಿಗೊಂದು ಮ್ಯಾಸಿವ್ ಓಪನಿಂಗ್ ಕೊಟ್ಟಿತ್ತು. ವೀಕ್ 1 ಅಲ್ಲಿ ಪುಷ್ಪ 2 725+ ಕ್ರೋರ್ಸ್ ಮಾಡಿತ್ತು ಅಕ್ರಾಸ್ ಆಲ್ ಇಂಡಿಯನ್ ಲ್ಯಾಂಗ್ವೇಜಸ್. ಇದರಲ್ಲಿ ಬರೀ ಹಿಂದಿ ಮಾರ್ಕೆಟ್ ಇಂದ 420+ ಕ್ರೋರ್ಸ್ ಮತ್ತೆ ತೆಲುಗು ಮಾರ್ಕೆಟ್ ಇಂದ 200+ ಕ್ರೋರ್ಸ್ ಬಂದಿತ್ತು. ಸೊ ಪುಷ್ಪ 2 ಮಾರ್ಕೆಟ್ ಪೆನೆಟ್ರೇಷನ್ ತುಂಬಾ ಚೆನ್ನಾಗಿತ್ತು. ಮೂವಿ ಎಲ್ಲಾ ಇಂಡಿಯನ್ ಲ್ಯಾಂಗ್ವೇಜಸ್ ಅನ್ನ ಡಾಮಿನೇಟ್ ಮಾಡಿತ್ತು. ಮೂವಿ 50 ಡೇಸ್ಗಿಂತನೂ ಜಾಸ್ತಿ ರನ್ ಆಗಿ ಕನ್ಸಿಸ್ಟೆಂಟ್ಲಿ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ನೋಡಿತ್ತು. ಇನ್ಫ್ಯಾಕ್ಟ್ ವೀಕೆಂಡ್ ಅಲ್ಲಿ ಅಷ್ಟೇ ಅಲ್ಲ, ವೀಕ್ ಡೇಸ್ ಅಲ್ಲೂ ಆ ಗ್ರೋತ್ ಅನ್ನ ಹೋಲ್ಡ್ ಮಾಡಿತ್ತು. ಇದು ವೆರಿ ಇಂಪಾರ್ಟೆಂಟ್ ಫಾರ್ ಅ ಮೂವಿ ಟು ಮೇಕ್ ಇಟ್ ಬಿಗ್. ಸೊ ಒಂದು ಮೂವಿ 2000+ ಕ್ರೋರ್ಸ್ ಮಾಡಬೇಕಾದ್ರೆ ಏನೆಲ್ಲ ಬೇಕು ಅಂತ ನೋಡೋಣ. ಒಂದು ಪ್ಯಾನ್ ಇಂಡಿಯಾ ಅಪೀಲ್, ಅಬ್ಸಲ್ಯೂಟ್ಲಿ ಎಸೆನ್ಷಿಯಲ್ ಫಾರ್ ದಿಸ್ ಸ್ಕೇಲ್. ಮತ್ತೆ ಒಂದು ಸ್ಟ್ರಾಂಗ್ ರೀಜನಲ್ ಫೌಂಡೇಶನ್ ಬೇಕು, ಅದು ಇನಿಷಿಯಲ್ ಆಡಿಯನ್ಸ್ ಕ್ರಿಯೇಟ್ ಆಗೋದೇ ಅಥೆಂಟಿಸಿಟಿಯಿಂದ. ಇನ್ನು ಓವರ್ಸೀಸ್ ಮಾರ್ಕೆಟ್ ಪೆನೆಟ್ರೇಷನ್ ತುಂಬಾ ಕ್ರಿಟಿಕಲ್, ಎಸ್ಪೆಷಲಿ ಮಾರ್ಕೆಟ್ಸ್ ಲೈಕ್ ಚೈನಾ, US ಮತ್ತೆ ಮಿಡಲ್ ಈಸ್ಟ್. ಮತ್ತೆ ಯೂನಿವರ್ಸ್ ಅಲ್ಲಿ ಒಂದು ಎಮೋಷನಲ್ ಕನೆಕ್ಟ್ ಬೇಕು, ಅಂದ್ರೆ ಅದೊಂದು ಮಾಸ್ ಅಪೀಲ್ ಮೂವಿ ಆಗಿರ್ಬೋದು ಅಥವಾ ಫ್ಯಾಮಿಲಿ ಫ್ರೆಂಡ್ಲಿ ಇರ್ಬೋದು. ಈ ತರ ಏನಾದ್ರೂ ಒಂದು ಕನೆಕ್ಟ್ ಆಗೋ ಥೀಮ್ ಬೇಕು. ಮತ್ತೆ ಹೈ ಪ್ರೊಡಕ್ಷನ್ ವ್ಯಾಲ್ಯೂ, ಅದು ಬಿಗ್ ಬಜೆಟ್ ವಿಜುವಲ್ಸ್ ಆಗಿರ್ಬೋದು, ಸ್ಕೇಲ್ ಆಗಿರ್ಬೋದು, ಆಕ್ಷನ್ ಸೀಕ್ವೆನ್ಸಸ್ ಇರ್ಬೋದು, ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಒಂದು ಸ್ಟಾರ್ ಅಥವಾ ಡೈರೆಕ್ಟರ್ ಬ್ರ್ಯಾಂಡ್ ಪವರ್, ಅಂದ್ರೆ ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಗ್ನಿಷನ್ ಇರಬೇಕು. ಮತ್ತೆ ರಿಲೀಸ್ ಸ್ಟ್ರಾಟಜಿ, ಯು ನೀಡ್ ಅ ವೈಡ್ ರಿಲೀಸ್ ಸ್ಟ್ರಾಟಜಿ, ಅಂದ್ರೆ ಅಕ್ರಾಸ್ ಲ್ಯಾಂಗ್ವೇಜಸ್ ರಿಲೀಸ್ ಆಗಬೇಕು ವಿತ್ ಮ್ಯಾಕ್ಸಿಮಮ್ ಸ್ಕ್ರೀನ್ಸ್. ಮತ್ತೆ ಒಂದು ಸೀಕ್ವೆಲ್ ಅಥವಾ ಫ್ರಾಂಚೈಸಿ ಅಡ್ವಾಂಟೇಜ್ ಇರಬೇಕು. ಇಲ್ಲೇನಾಗುತ್ತೆ, ಒಂದು ಆಡಿಯನ್ಸ್ ಬಿಲ್ಡ್ ಆಗಿರುತ್ತೆ, ಅಂದ್ರೆ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಆಗಿರುತ್ತೆ, ಆ ಟ್ರಸ್ಟ್ ಇಂದ ಮೂವಿ ನೋಡ್ಲಿಕ್ಕೆ ಬರ್ತಾರೆ. ಮತ್ತೆ ಕಲ್ಚರಲ್ ಯುನೀಕ್ನೆಸ್, ಬೇರೆ ಯಾವುದೇ ಮೂವೀಸ್ ಅಲ್ಲಿ ಇಲ್ಲದೆ ಇರುವಂತದ್ದು ಏನಾದ್ರೂ ಒಂದು ಇರಬೇಕು. ಮತ್ತೆ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಕ್ರ್ಯಾಕ್ ಮಾಡಿಲ್ಲ ಅಂದ್ರೂ ಪ್ಯಾನ್ ಇಂಡಿಯಾ ಡಾಮಿನೆನ್ಸ್ ಬೇಕೇ ಬೇಕು. ಆಮೇಲೆ ಎಕ್ಸೆಪ್ಷನಲ್ ವರ್ಡ್ ಆಫ್ ಮೌತ್ ಬೇಕು. ಮೂವಿ ಆವರೇಜ್ ಆಗಿದೆ ಅಂತ ಸ್ವಲ್ಪ ವರ್ಡ್ ಸ್ಪ್ರೆಡ್ ಆದ್ರೂ ಅದು ವರ್ಕ್ ಆಗಲ್ಲ. ಸೊ ಕೀ ಲೆಸನ್ ಏನಂದ್ರೆ ಒಂದು ಸಿಂಗಲ್ ಫಾರ್ಮುಲಾ ಇಲ್ಲ, ಆದ್ರೆ ಒಂದು ಮೇಜರ್ ಮಾರ್ಕೆಟ್ ಸೆಗ್ಮೆಂಟ್ ಅಲ್ಲಿ ಒಂದು ಮ್ಯಾಸಿವ್ ಸ್ಕೇಲ್ ಬೇಕೇ ಬೇಕು. ಸೊ ಕಾಂತಾರ ಚಾಪ್ಟರ್ 1 ಅಲ್ಲಿ ಏನೇನಿದೆ?
ಮೂವಿ ಕಲ್ಚರಲಿ ರೂಟೆಡ್ ಆಗಿರೋದ್ರಿಂದ ರೀಜನಲ್ ಆಡಿಯನ್ಸ್ಗೆ ಇದು ಆಲ್ರೆಡಿ ಕನೆಕ್ಟ್ ಆಗುತ್ತೆ, ರಿಲೇಟೇಬಲ್ ಅಂತ ಅನ್ಸುತ್ತೆ. ಅಟ್ ದ ಸೇಮ್ ಟೈಮ್ ನಾರ್ತ್ ಇಂಡಿಯನ್ ಆಡಿಯನ್ಸ್ಗೆ ಇದೊಂದು ಯುನೀಕ್ ಫ್ಯಾಕ್ಟರ್ ಅಂತ ಕಾಣುತ್ತೆ. ಇದನ್ನ ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದ್ದಾರೆ, ಅಂದ್ರೆ ಪ್ರೊಡಕ್ಷನ್ ಸ್ಕೇಲ್ ಕಾಂತಾರಕ್ಕಿಂತನೂ ಇನ್ನೂ ಎನ್ಹಾನ್ಸ್ ಆಗಿದೆ. ಮತ್ತೆ ಫ್ರಾಂಚೈಸಿ ಅಪೀಲ್, ಆಲ್ರೆಡಿ ಒಂದು ಆಡಿಯನ್ಸ್ ಬೇಸ್ ಕ್ರಿಯೇಟ್ ಆಗಿದೆ. ಇವರು ಮೂವಿಗೆ ತುಂಬಾ ಲಾಯಲ್ ಆಗಿದ್ದಾರೆ. ಫಸ್ಟ್ 3 days ಅಲ್ಲೇ ಹೋಗಿ ಮೂವಿ ನೋಡ್ತಾರೆ. ಇವರು ರಿವ್ಯೂಗಾಗ್ಲಿ ರಿಯಾಕ್ಷನ್ಸ್ಗಾಗ್ಲಿ ವೇಟ್ ಮಾಡಲ್ಲ. ಇದು ಮೂವಿಗೆ ತುಂಬಾ ಬೂಸ್ಟ್ ಕೊಡುತ್ತೆ. ಮತ್ತೆ ರಿಷಬ್ ಶೆಟ್ಟಿ ಅವರಿಗೆ ಆಲ್ರೆಡಿ ನ್ಯಾಷನಲ್ ಲೆವೆಲ್ ಅಲ್ಲಿ ರೆಕಾಗ್ನಿಷನ್ ಇದೆ. ಇವರು ಕಾಂತಾರ ಹಿಟ್ ಆದಾಗ್ಲೇ ಎಷ್ಟೋ ಬಾಲಿವುಡ್ ರೌಂಡ್ ಟೇಬಲ್ಸ್ ಅನ್ನ ಅಟೆಂಡ್ ಮಾಡಿದ್ರು. ತುಂಬಾ ಜನ ಇವರು ಎಷ್ಟು ಒಳ್ಳೆ ಸ್ಟೋರಿ ಟೆಲ್ಲರ್, ಫಿಲ್ಮ್ ಮೇಕರ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಮತ್ತೆ ಓವರ್ಸೀಸ್ ಅಪೀಲ್, ಆಲ್ರೆಡಿ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಅಲ್ಲಿ ಹೈಪ್ ಇರೋದ್ರಿಂದ ಒಂದು 400 crores ಆದ್ರೂ ಅಲ್ಲಿಂದ ಬರ್ಬೋದು ಅಂತ ಕಾನ್ಫಿಡೆನ್ಸ್ ಇದೆ. ಇದೆಲ್ಲದ್ರ ಮಧ್ಯೆ ಒಂದಿಷ್ಟು ಚಾಲೆಂಜಸ್ ಕೂಡ ಇದೆ. ಕಾಂತಾರಗೆ ಚೈನಾ ಮಾರ್ಕೆಟ್ ಆಕ್ಸೆಸ್ ಇಲ್ಲ. ಚೈನಾದಲ್ಲಿ ಮೂವಿ ರಿಲೀಸ್ ಆಗ್ತಾ ಇಲ್ಲದೆ ಇರೋದ್ರಿಂದ ದಂಗಲ್ಗೆ ಇದ್ದ ಅಡ್ವಾಂಟೇಜ್ ಕಾಂತಾರ ಚಾಪ್ಟರ್ 1ಗೆ ಇಲ್ಲ. ಸೆಕೆಂಡ್ ಒನ್, OG ಮೂವಿ ರಿಲೀಸ್ ಆಗ್ತಾ ಇರೋದು. ಈ ಮೂವಿಗೆ ತೆಲುಗು ಇಂಡಸ್ಟ್ರಿಲಿ ದೊಡ್ಡ ಫ್ಯಾನ್ ಬೇಸ್ ಇರೋದ್ರಿಂದ ಸ್ಕ್ರೀನ್ ಸಿಗೋದಕ್ಕೆ ಒಂದ್ ಸ್ವಲ್ಪ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ಇದರಿಂದ ಮೂವಿ ಪರ್ಫಾರ್ಮೆನ್ಸ್ಗೆ ಅಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಬೆಸ್ಟ್ ಕೇಸ್ ಸಿನಾರಿಯೋ, ಮೂವಿ ಒಂದು 1000 to 1500 crores ವರ್ಲ್ಡ್ ವೈಡ್ ಕಲೆಕ್ಟ್ ಮಾಡಬಹುದು ಇಫ್ ಎವ್ರಿಥಿಂಗ್ ಅಲೈನ್ಸ್ ಪರ್ಫೆಕ್ಟ್ಲಿ. 2000+ crores ಮಾಡಬೇಕಾದ್ರೆ ಪ್ಯಾನ್ ಇಂಡಿಯಾ ಡಾಮಿನೆನ್ಸ್ ಬೇಕೇ ಬೇಕು. ಇನ್ಫ್ಯಾಕ್ಟ್ 1400+ crores ಗಿಂತನೂ ಜಾಸ್ತಿ ಇಂಡಿಯಾದಲ್ಲಿ ಮತ್ತೆ 600+ crores ಓವರ್ಸೀಸ್ ಮಾರ್ಕೆಟ್ ಇಂದ ಬೇಕಾಗುತ್ತೆ. ಆದ್ರೆ ಇಂಥ ಒಂದು ರೀಜನಲ್ ಫ್ರಾಂಚೈಸ್ಗೆ 1000+ crores ಬಂದ್ರೂ ಅದೊಂದು ಮ್ಯಾಸಿವ್ ಸಕ್ಸಸ್ ಆಗಿರುತ್ತೆ. ಸೊ 1000 crores ಪ್ಲಸ್ ಮೂವಿ ನೋಡೋದಾದ್ರೆ ನಮ್ಮ KGF 2 ಆಗಿರ್ಬೋದು, ಪ್ರಭಾಸ್ ಅವರ ಕಲ್ಕಿ ಆಗಿರ್ಬೋದು, ಬಾಹುಬಲಿ 2, ಇನ್ನೊಂದಷ್ಟು ಮೂವೀಸ್ ಇದೆ. ಇದ್ರಲ್ಲೆಲ್ಲ ಒಂದು ಪ್ಯಾಟರ್ನ್ ನೋಟಿಸ್ ಮಾಡಿದ್ರೆ ಒಂದಾ ಸ್ಟ್ರಾಂಗ್ ಓವರ್ಸೀಸ್ ಅಪೀಲ್ ಇರುತ್ತೆ, ಇಲ್ಲ ಅಂದ್ರೆ ಮ್ಯಾಸಿವ್ ಪ್ಯಾನ್ ಇಂಡಿಯಾ ರೀಚ್ ಇರುತ್ತೆ. ಸೊ ಕಾಂತಾರ ಚಾಪ್ಟರ್ 1ಗೆ ಒಂದು ಸಾಲಿಡ್ ಫೌಂಡೇಶನ್ ಇದೆ. ಆದ್ರೆ 2000 crores ಮಾಡ್ಲಿಕ್ಕೆ ಒಂದು ಎಕ್ಸ್ಟ್ರಾರ್ಡಿನರಿ ಕ್ಲೈಮ್ ಬೇಕು. ಸಕ್ಸಸ್ ಫ್ಯಾಕ್ಟರ್ಸ್ ಇದೆ, ಆದ್ರೆ ಮಾರ್ಕೆಟ್ ಕಂಡೀಷನ್ಸ್ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. ಇದ್ರ ಜೊತೆ ಒಂದಷ್ಟು ರೂಮರ್ಸ್ ಕೂಡ ಇದೆ. ಆ ರೂಮರ್ ಏನಾದ್ರೂ ಟ್ರೂ ಆಗಿದ್ರೆ ಇದು ಕೂಡ ಮೂವಿಗೆ ಪಾಸಿಟಿವ್ಲಿ ಅಫೆಕ್ಟ್ ಮಾಡುತ್ತೆ. ಒಂದು ಮೇಜರ್ ರೂಮರ್ ಏನಂದ್ರೆ ಜೂನಿಯರ್ NTR ಅವರು ಒಂದು ಕ್ಯಾಮಿಯೋ ಮಾಡಿದ್ದಾರೆ ಅಂತ. ಇವರು ಕೆಲವು ತಿಂಗಳುಗಳ ಹಿಂದೆ ಕುಂದಾಪುರಕ್ಕೆ ಹೋಗಿದ್ರು, ರಿಷಬ್ ಶೆಟ್ಟಿ ಅವ್ರನ್ನ ಮೀಟ್ ಮಾಡಿದ್ರು. ಇದನ್ನೆಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೀವಿ. ಆದ್ರೆ ಹೊಂಬಾಳೆ ಫಿಲ್ಮ್ಸ್ ಇದನ್ನ ಡಿನೈ ಕೂಡ ಮಾಡಿಲ್ಲ, ಕನ್ಫರ್ಮು ಮಾಡಿಲ್ಲ. ಸೊ ನಮ್ಗೆ ಮೂವಿ ನೋಡಿದ ಮೇಲೆನೆ ಗೊತ್ತಾಗುತ್ತೆ. ಸೊ ನನ್ಗೇನ್ ಅನ್ಸುತ್ತೆ, ಕಾಂತಾರ ಚಾಪ್ಟರ್ 1 1000 to 1200 crores ಡೆಫಿನೆಟ್ಲಿ ಮಾಡುತ್ತೆ. 1600 to 1800 ಪಾಸಿಬಲ್ ಇದೆ, ಸ್ವಲ್ಪ ಕಷ್ಟ ಇದೆ. ಆದ್ರೆ 2000 crores ಮಾಡ್ಬೇಕಾದ್ರೆ ಎಲ್ಲಾ ಫ್ಯಾಕ್ಟರ್ಸ್ ಪರ್ಫೆಕ್ಟ್ಲಿ ಅಲೈನ್ ಆಗ್ಬೇಕಾಗುತ್ತೆ. ಏನಾದ್ರೂ ಒಂದು ಎಕ್ಸ್ಟ್ರಾರ್ಡಿನರಿ ಪುಷ್ ಸಿಗ್ಬೇಕಾಗುತ್ತೆ. ನಿಮ್ಗೇನ್ ಅನ್ಸುತ್ತೆ? ನಿಮ್ ಪ್ರಕಾರ ಕಾಂತಾರ ಚಾಪ್ಟರ್ 1 ಎಷ್ಟು ಕಲೆಕ್ಷನ್ ಮಾಡ್ಬೋದು? ನಿಮ್ದೇನಾದ್ರೂ ಪ್ರೆಡಿಕ್ಷನ್ಸ್ ಇದೆಯಾ? ನೀವೇನಾದ್ರೂ ರೂಮರ್ಸ್ ಕೇಳಿದ್ದೀರಾ? ಇವೇನಾದ್ರೂ ಇದ್ರೆ ನನಗೆ ಕಾಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೇಗ ಸಿಗುವ.